ಇಷ್ಟು ದಿನ ಕಾರಣಾಂತರಗಳಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಉಳಿತಾಯದ ಬಗ್ಗೆ ಕಾಮೆಂಟ್ನಲ್ಲಿ ಕೇಳ್ತಿದ್ರಿ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನೋಡೋಣ. ಈ ವಿಡಿಯೋದಲ್ಲಿ ರೀಸೆಂಟಾಗಿ ತಗೊಂಡಂತಹ ಬಂಗಾರದ ಓಲೆ ಡಿಸೈನ್ ಮತ್ತು ಎಷ್ಟು ಗ್ರಾಮ್ ಇದೆ, ಇದಕ್ಕೆ ಎಷ್ಟಾಯಿತು ಅಂತ ನೋಡೋಣ. ಬಂಗಾರದ ಒಡವೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಆದರೆ ಕೆಲವರಿಗೆ ಒಡವೆ ಹಾಕ್ಕೊಬೇಕು ಅಂತ ಆಸೆ, ಕೆಲವರಿಗೆ ಅದೊಂದು ಉಳಿತಾಯ ಅಂತ ಒಡವೆ ತೊಗೊತಾರೆ. ಬಂಗಾರದಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದೇ. ಯಾಕೆ ಅಂತಂದರೆ ದಿನ ದಿನಕ್ಕೆ ಬಂಗಾರದ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈ ಓಲೆಗಳನ್ನು 2025ನೇ ವರ್ಷದ ಕೊನೆ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಡಿಸೆಂಬರ್ 3ನೇ ತಾರೀಕು ತೊಗೊಂಡಿರುವಂಥದ್ದು. ಈ ವಿಡಿಯೋ ಹಾಕೋದಕ್ಕೆ ಲೇಟ್ ಆಯಿತು. ಈ ಒಡವೆ ತೊಗೊಂಡಿದ್ದ ದಿನ ಬಂಗಾರದ ಬೆಲೆ ಗ್ರಾಮಿಗೆ 11,970 ರೂಪಾಯಿ ಇತ್ತು. ಈ ದಿನ ಅಂದರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋಂತಹ ದಿನ 2026ನೇ ವರ್ಷದ ಮಾರ್ಚ್ ತಿಂಗಳಿನ 12ನೇ ತಾರೀಕು 14,870 ರೂಪಾಯಿ 1 ಗ್ರಾಮ್ ಬಂಗಾರದ ಬೆಲೆ ಇದೆ. ಸಾಮಾನ್ಯವಾಗಿ ಬಂಗಾರದ ಒಡವೆಗಳನ್ನು ಚೀಟಿ ಹಾಕಿ ತೊಗೊಳ್ತೀನಿ. ಯಾಕೆ ಅಂತಂದರೆ ವೇಸ್ಟೇಜ್ ಮತ್ತು GST ಹಣಕ್ಕೆ ಎಕ್ಸ್ಟ್ರಾ ಒಡವೆ ಬರುತ್ತೆ ಅಂತ. ಇದು ಆಕಸ್ಮಿಕವಾಗಿ ಒಡವೆ ತೊಗೊಂಡಿದ್ದು. ವೇಸ್ಟೇಜ್ ಮತ್ತು GST ಸೇರಿ ಎಷ್ಟಾಯಿತು ಅಂತ ಈಗ ನೋಡೋಣ. ನಾನು ಯಾವಾಗ ತೊಗೊಂಡ್ರು ಆದಷ್ಟು ಎನಾಮಲ್ ಮತ್ತು ಸ್ಟೋನ್ ಅಥವಾ ಮಣಿ ಇರೋ ಥರ ಒಡವೆ ತೊಗೊಳ್ಳೋದಿಲ್ಲ. ಅದು ನಮಗೆ ನಷ್ಟ ಆಗುತ್ತೆ. ಇದು ಸಹ ಯಾವುದೇ ಎನಾಮಲ್ ಅಥವಾ ಸ್ಟೋನ್ ಅಥವಾ ಮಣಿಗಳಿಲ್ಲದೆ ಪೂರ್ತಿ ಬಂಗಾರದಲ್ಲಿರುವಂತಹ ಓಲೆ. ಓಲೆ 2 ಗ್ರಾಮ್ 190 ಮಿಲಿಗ್ರಾಮ್ ಇತ್ತು. ವೇಸ್ಟೇಜ್ 12% ಅಂತೆ 263 ಮಿಲಿಗ್ರಾಮ್ನಷ್ಟು ಹಾಕಿದ್ದಾರೆ. ಒಟ್ಟು 2 ಗ್ರಾಮ್ 453 ಮಿಲಿಗ್ರಾಮ್ಗೆ ಈ ದಿನದ ರೇಟ್ ಅಂದರೆ ಡಿಸೆಂಬರ್ 3ನೇ ತಾರೀಕು 11,970 ರೂಪಾಯಿ ಇತ್ತು. ಅದನ್ನು ಹಾಕಿ ಹಾಲ್ಮಾರ್ಕ್ ಅಥವಾ HUID ನಂಬರ್ನ ಚಾರ್ಜ್ ಅಂತ ಹೇಳಿ 90 ರೂಪಾಯಿ ಹಾಕಿದ್ದಾರೆ. ಒಟ್ಟು 29,452 ರೂಪಾಯಿ 41 ಪೈಸೆ ಆಯಿತು. ಇದರಲ್ಲಿ 520 ರೂಪಾಯಿ 37 ಪೈಸೆ ಡಿಸ್ಕೌಂಟ್ ಮಾಡಿ SGST ಮತ್ತು CGST 3% ಹಾಕಿ ಒಟ್ಟು 29,800 ರೂಪಾಯಿ ಬಿಲ್ ಆಯಿತು. ಇದೇ ಒಡವೆಗೆ ಚೀಟಿ ಹಾಕಿದರೆ ಜಾಸ್ತಿ ಅಂದರೂ 23,000ದಿಂದ 24,000ಕ್ಕೆ ಇದೇ ಓಲೆಯನ್ನು ವೇಸ್ಟೇಜ್ ಮತ್ತು GST ಇಲ್ಲದೆ ತೊಗೋಬೋದಾಗಿತ್ತು. ಈ ಓಲೆ ಡಿಸೈನ್ ಹೇಗಿದೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ, ಉಪಯೋಗ ಆಯಿತಾ ಅಂತ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈಗ ಇರುವಂತಹ ಬಂಗಾರದ ಬೆಲೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.